ಮಾನ್ಯ MP ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ಏನಪ್ಪಾ ಅಂದ್ರೆ ನಾವು ಏನಂತಿರಲ್ಲ 2 ತಿಂಗಳ ಒಳಗೆ, ಏನು 2 ತಿಂಗಳ ಅಥವಾ 1.5 ತಿಂಗಳ ಒಳಗೆ ಏರ್ಪೋರ್ಟ್ ಓಪನಿಂಗ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ರಿ. ಆಕ್ಚುಲ್ ರಿಯಲ್ ಹೋಗಿ ಮಾಡ್ದವ್ರು ಯಾರಂದ್ರೆ ಕಾರಜೋಳ ಅವರು ಖರೇನೆ ಏನಂತಿಲ್ಲ PWD ಫಂಡ್ ತಗೊಂಬಂದು ಅದನ್ನ ಕಾಮಗಾರಿ ಶುರು ಮಾಡಿಸೋರು ಅವರೇ ರೀ. ಫಸ್ಟ್ ಹೇಳ್ಬೇಕಂದ್ರೆ ಸ್ಯಾಂಕ್ಷನ್ ಆಗಿಂದ ಪೆಲ್ಲ PWD ಫಂಡ್ ತಂದು ಕೆಲಸ ಶುರು ಮಾಡಿಸೋರು ಕಾರಜೋಳ ಅವರು. ನಾನೇ ಮಾಡಿಸ್ತೀನಿ, ರೊಕ್ಕ ಎಲ್ಲ ನಮ್ದೇ ಅನ್ನೋದ್ರು. ರೊಕ್ಕ ನಿಮ್ದೇ ಏನ ರೊಕ್ಕ ನಿಮ್ದೇ ಅಂದ್ರೆ ಏನ್ ಅರ್ಥ? ರೊಕ್ಕ ನೀವು BJP ಮನಿ ಅಂತಂದ್ರಿ ಎಲ್ಲಾರು ರಾಜಕಾರಣಿಗಳು. ನಮ್ಮ ಇಂಡಿಯಾದ ಟ್ಯಾಕ್ಸ್ ಪೇಯರ್ ದುಡ್ಡಿನಿಂದ ಅದು ಏರ್ಪೋರ್ಟ್ ಆಗೈತಿ. ಬರ್ಲಿಕ್ಕೆ ಹೋಗ್ಲಿಕ್ಕೆ ಟೈಮಿಂಗ್ ಅಂತೂ ಪ್ರಾಪರ್ ಇಲ್ರಿ. ಟ್ರೈನೇ ಮಾಡಿಸ್ಲಿಕ್ಕೆ ಆಗಿಲ್ರಿ ಅವ್ರ ಕೈಯಾಗ. ಮತ್ತು ನಾ ಏರ್ಪೋರ್ಟ್ ಓಪನಿಂಗ್ ಮಾಡಿಸ್ತೀನಿ ಅಂದ್ರೆ ನಮ್ಗೆ ನಂಬೋದು ಕಠಿಣ ಆಗ್ತದ್ರಿ. ಅದಕ್ಕೆ ನಾವು ಬಂದು ಮಾತಾಡ್ಬೇಕು. ಯಾರು ಯತ್ನಾಳ್ ಅವ್ರ ಪರಿಸ್ಥಿತಿ ಹೆಂಗದ ಅಂದ್ರೆ ಅವ್ರು BJP ಇದಾಗಿಲ್ರಿ. ಉಚ್ಚಾಟಿತ MLA ಅಂತ ಅವ್ರಿಗೆ ಕರೀತಾರೆ ಹೊಳೆ. ಈಗ ಅವ್ರು ಒಂದಂತೂ BJP ಇದಾಗಿಲ್ರಿ. ಕಾಂಗ್ರೆಸ್ಗಂತೂ ಆಫೀಸ್ ಮುಂದಿನ ಹೆಣ ತೊಗೊಂಡು ಹೋಗ್ಬೇಡ ಅಂತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ BJP ಲೀಡರ್ಗೂ ಫಂಡ್ ಸಿಗ್ಲತ್ತಾವ್ರಿ. ಬಟ್ ಇವ್ರು ಯತ್ನಾಳ್ ಅವ್ರು BJP ಇಲ್ಲಲ್ರಿ. ಅದಕ್ಕೆ ಅವ್ರ ಕಡೆ ಫಂಡ್ ಇಲ್ರಿ. ಆಗಾಳೆ ಚೆಕ್ ಮಾಡಿದಿಲ್ರಿ, 2 ಕೋಟಿ ಇಯರ್ಲಿ ಫಂಡ್ ಬರ್ತದ ರೀ MLAಗೆ. ಅವ್ರಿಗೆ ಕಾಮಗಾರಿ ಮಾಡಿಸ್ಲಿಕ್ಕೆ ಹಣ ಇಲ್ರಿ ಯತ್ನಾಳ್ ಅವ್ರ ಕೈಯಾಗ. ಧೋಬಿಕಾ ಗೊತ್ತಾನ ಘರ್ಕನ ಘಾಟಕ ಅಂತಾರಲ್ರಿ, ಅದು ಗಾದಿ ಇಲ್ಲಿ ಸತ್ಯ ಆಗ್ಯದ್ರಿ. ಯಾಕಂದ್ರೆ BJPನೂ ಇಲ್ಲ ಕಾಂಗ್ರೆಸ್ಸು ಇಲ್ಲ ಅಂದ್ಕೊಳ್ಳಿ ಫಂಡ್ಸ್ ಅಂತವ್ರು ಕೊಡ್ಲಿಕ್ಕತ್ತಿಲ್ರಿ. ಮತ್ತು ಅವರು ಪಂಟ್ರಿಗಳು ಏನಂತಾರ ಅಂದ್ರೆ ಎಲೆಕ್ಷನ್ ಬಂದ್ಕೊಳ್ಳಿ ಮತ್ತು ನಮ್ಗೆ ಯತ್ನಾಳ್ ಅವ್ರಿಗೆ BJP ಇದಾಗ ಟಿಕೆಟ್ ಕೊಡ್ತಾರ ತತ್ತದಾರಿ. ಇದು ನೋಡ್ರಿ, ಇದು ಯೂಸ್ ಆ್ಯಂಡ್ ಥ್ರೋ ಸ್ಟ್ರಾಟಜಿ ಅಂತಾರೆ. ಇದು ಹತ್ತಿರ ಹೋಗ್ತಾರೆ. ಅವ್ರು ಡೆಲ್ಲಿಗೆ ಹೋಗಿ ಮೋದಿಗೆ ಭೇಟಿಯಾಗಿ ನಮ್ದೊಂದು ಬಿಜಾಪುರ ಒಂದು ಐತಿ, ಒಂದು ಊರು ಐತಿ, ನಮ್ದೊಂದು ಹಳ್ಳಿ ಐತಿ ಬಿಜಾಪುರ ಅಂತ ಹೇಳಿ ಅದ್ ನಾವು ಸ್ವಲ್ಪ ಕಡ್ಡಿ ಡಬ್ಬಿ ಏರ್ಪೋರ್ಟ್ ಮಾಡಿ ಬಂದು ಉದ್ಘಾಟನೆ ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು. ಹೇಳಿಲ್ಲಲ್ಲ. ಮನಿ ತಮ್ಮ ಕೆಲಸಗಳು ತಮ್ಮದೇ ನೋಡಿದ್ರು. ಇವ್ರು ಯಾರಿದಾರಲ್ರಿ BJP ಲೀಡರ್ಸ್ ಕಮ್ಯುನಲ್ದಂತೂ ಯತ್ನಾಳರು ಅಂತೂ ದುಕಾನ್ ಬಂದ್ರಿ. ಯಾಕಂದ್ರೆ ಮ್ಯಾಲಿನ ಸೌದಿದು ಪ್ರೆಷರ್ ರೀ ಮೋದಿ ಮೇಲೆ. ಇವರು ಹಿಂದೂ ಮುಸ್ಲಿಂ ಮಾಡೋರು ಪಾಲಿಟಿಷಿಯನ್ಸ್ಗಳಿಗೆ ಸಪೋರ್ಟ್ ಮಾಡೋದು ಬಿಡ್ರಿ ಅಂತೀನ್ರಿ ನಾನು. ಯಾರು ರಮೇಶ್ ಜಿಗಣಿ ಅಂತ ಅವರು ಪವರ್ಲೆಸ್ ಲೀಡ್ರೇ ಆಗಲಿ, ಈ ಕಡೆ ಕಮ್ಯುನಲ್ ಲೀಡರ್ ಅಂತ ಯತ್ನಾಳೇ ಆಗಲಿ, ಇವರಿಗೆ ಸಪೋರ್ಟ್ ಮಾಡೋದು ಬಿಡ್ರಿ. ಅಂದಷ್ಟೇ ಬಿಜಾಪುರದ ಡೆವಲಪ್ಮೆಂಟ್ ಏನಾರ ಫ್ಯೂಚರ್ ಅದ. ಇದು ಈಗ ನಡೆಯಲ್ರಿ. ಈಗ ಬಸವನಗೌಡ್ರು ಇದ್ದಾರೆ, ಕೆಲಸ ಅಂತೂ ಟಿಂಗ್. ಅಲ್ಲಿ ರಮೇಶ್ ಜಿಗಣಿ ಅವರು ಯಾವುದೋ ಮ್ಯಾಲಿನ ಪ್ರಾಜೆಕ್ಟ್ ಬಂದಿರ್ತದ, ನಾ ಮಾಡಿ ಇನ್ನತ್ ಕ್ರೆಡಿಟ್ ತೊಗೊಲಿಕ್ಕೆ ಬರ್ತಾರ ಅವರು. ಇಷ್ಟೇ ನಡೆದ್ರಿ. ಹೇಳ್ಬೇಕು ಸಬ್ ಪಬ್ಲಿಕ್ ಹೇ ಸಬ್ ಜಾನ್ತಿ ಅಂತಾರಲ್ರಿ. ಈ ಮಾತು ತಿಳಿಬೇಕಂತ ಹೇಳಿ ನೀವು ವಿಡಿಯೋ ನೋಡ್ರಿ, ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಏರ್ಪೋರ್ಟ್ ಓಪನಿಂಗ್ ಆದಷ್ಟು ಜಲ್ದಿ ಆಗ್ತದ. ಇಲ್ಕಿಂದ ಖಂಡರ್ ಆಗ್ತದ ರೀ. ಇದು ಭಾಳ ಸೀರಿಯಸ್ ಅದ. ಈ ಜಲ್ದಿ ಆಗಬೇಕು. ಇಲ್ಕಿಂದ ನಿಮ್ಮ ಕೈಯಾಗದ ರೀ. ಇದು ನೀವು ಸಪೋರ್ಟ್ ಮಾಡ್ತಿರೋದು ನಂಬ್ತೀನಿ. ಈ ಜನರು ನಿಮ್ಮ ಸಪೋರ್ಟ್ದಿಂದನೇ ಏರ್ಪೋರ್ಟ್ ಇಲ್ಲಿ ತನಕ ಬಂದದ್ರಿ. ಇದು ಓಪನಿಂಗ್ ಆಗೋದು ನಿಮ್ಮ ಕೈಯಾಗದ. ನೀವು ಸಪೋರ್ಟ್ ಮಾಡ್ತೀರಿ, ಓಪನಿಂಗ್ ಮಾಡಿಸ್ತಿರೋದು ನಾನು ನಂಬ್ತೀನಿ. यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಮಸ್ಕಾರ ರೀ, ನನ್ನ ಹೆಸರು ರಮಿತ್ ಹುದಾರ್ ಮತ್ತು ನಮ್ಮ ಜೋಡಿ ಹೆರಿಟೇಜ್ ಆಕ್ಟಿವಿಸ್ಟ್ ಹಮ್ಜಾ ಮೆಹಬೂಬ್. ಈ ವಿಡಿಯೋದಾಗ ನೋಡ್ರಿ, ಮೇನ್ ಏರ್ಪೋರ್ಟ್ ಬಗ್ಗೆ ಮಾತಾಡಬೇಕಂತ ಹೇಳೋದು ಇದು. ಇವರು ರಮೇಶ್ ಜಿಗಣಿ ಅವರು ಮಾನ್ಯ MP ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ಏನಪ್ಪಾ ಅಂದ್ರೆ ನಾವು ಏನಂತಿರಲ್ಲ 2 ತಿಂಗಳ ಒಳಗೆ, ಏನು 2 ತಿಂಗಳ ಅಥವಾ 1.5 ತಿಂಗಳ ಒಳಗೆ ಏರ್ಪೋರ್ಟ್ ಓಪನಿಂಗ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ರಿ. ನಾವು ಅವರು ಒಂದು ಕ್ರೆಡಿಬಲ್ ಲೀಡರ್ ಇದ್ರ ಅಂದ್ರೆ ಏನಂತಿರಲ್ಲ, ಕೆಲಸ ಮಾಡಿದವ್ರು ಅಂತ ಲೀಡರ್ ಇದ್ರೆ ನಾವು ಹೋಲಿ ಬಿಡು ಅಂತಿದ್ದೀವಿ ರೀ. ಬಟ್ ಅದು ಪರಿಸ್ಥಿತಿ ಇಲ್ರಿ ಈಗ. ಯಾಕಂದ್ರೆ ಅವರು ಹಿಂದಕ್ಕೆ ನಾವು ನೋಡ್ಕೋತ ಬಂದೇವಲ್ರಿ. ಅವರಿಗೆ ಏರ್ಪೋರ್ಟ್ ಶುರು ಹೋಗಿಂತ ಪೈಲಾನು ನಾನೇ ಮಾಡಿಸ್ತೀನಿ ಅಂತಿದ್ರಿ. ಅವರು ನಾ ಪತ್ರ ಬರ್ದೀನಿ ಅಂತ ಹೇಳಿ ಬಿಟ್ಟು ಬಿಡ್ತಿದ್ರಿ. ಅವ್ರು ಒಂದು ಲೆಟರ್ ಬರೆದು ಬಿಟ್ಟು ಬಿಡ್ತಿದ್ರು. ಆ್ಯಕ್ಚುಲ್ ರಿಯಲ್ ಹೋಗಿ ಮಾಡ್ದವ್ರು ಯಾರಂದ್ರೆ ಕಾರಜೋಳ ಅವರು ಖರೇನೆ ಏನಂತಿಲ್ಲ PWD ಫಂಡ್ ತೊಗೊಂಬಂದು ಅದನ್ನ ಕಾಮಗಾರಿ ಶುರು ಮಾಡಿಸೋರು ಅವರೇ ರೀ. ಫಸ್ಟ್ ಹೇಳ್ಬೇಕಂದ್ರೆ ಸ್ಯಾಂಕ್ಷನ್ ಆಗಿಂದ ಪೆಲ್ಲ PWD ಫಂಡ್ ತಂದು ಕೆಲಸ ಶುರು ಮಾಡಿಸೋರು ಕಾರಜೋಳ ಅವರು. ಇವರು ಏನಂತಿರಲ್ಲ, ಅದು ಇದು ಅಂತಿರಲ್ರಿ, ಗಾದಿ ಅಂತಾರಲ್ರಿ, ಎತ್ತಿನ ಗಾಡಿ ಹೋಗ್ತಿರ್ತದ, ಹಿಂದೊಂದು ನಾಯಿ ನಡ್ಕೋತ ಹೋಗ್ತಿರ್ತದಲ್ರಿ. ಅದು ನಾಯಿ ಅಂತಿರ್ತದ, ನಾನೇ ದೂಸ್ಲಿಕತ್ತೀನಿ ಅಂತ ಹೇಳಿ. ಬಟ್ ಮುಂದೆ ಇರ್ತದ ರೀ, ಜಗ್ತಿರ್ತದ.
ಇವರು ಹಂಗೆ ಡಿಲಿಷನ್ದಾಗ ಇರ್ತಾರ್ರಿ, ನಾನೇ ಕೆಲಸ ಮಾಡಿಸ್ಲಿಕತ್ತೀನಿ ಅಂತ ಹೇಳಿ. ಅದಕ್ಕೆ ನಾವು ಬಂದು ಮಾತಾಡೋ ಪರಿಸ್ಥಿತಿ ಬಂತ್ರಿ ಇವತ್ತಿನ ದಿವಸ. ಇವ್ರಂತೂ ಕ್ರೆಡಿಬಲ್ ಲೀಡರ್ ಅನ್ಸಂಗಿಲ್ರಿ. ಈಗ ಮೊನ್ನೆ ಅದು ರೈಲ್ವೆ ಮೇಲಿನ ಫ್ಲೈಓವರ್ ಇನಾಗ್ರೇಷನ್ ಅಂದ್ರಿ, ಅದು ಆಗುದೇ ಐತ್ರಿ. ಎಲೆಕ್ಟ್ರಿಫಿಕೇಶನ್ ಮಾಡ್ಲಿಕತ್ತಾರ, ಇಷ್ಟು ಟ್ರೈನ್ ಅಡ್ಡಾಡ್ಲಿಕತ್ತಾವ, ಅದು ಮ್ಯಾಲಿಂದ ಮಾಡೋದು ಇದ್ದಿದೆ. ಅದು ಮಾಡಲಿಲ್ಲ ಅಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟದ್ದು ರೈಲ್ವೆ ಪ್ರಾಜೆಕ್ಟ್ ಅದ ರೀ. ಅದು ಇವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇಲ್ರಿ ಇದ್ರೊಳಗೆ. ಈಗ ಹೈವೇ ಬಂದು ಹೋಯ್ತು, ಅದನ್ನೂ ಅವ್ರು ಕ್ರೆಡಿಟ್ ತೊಗೊಲಿಕ್ಕೆ ಬಂದರು, ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ರಿ ಅದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಕಡೆ ಯಾವ ರೀ ಸೋಲಾಪುರ್ಗೆ ಹೋಗ್ತಾವಲ್ಲ, ಸೋಲಾಪುರ್ ಹೈವೇ ಬೇಕಂದ್ರೆ ಬಿಜಾಪುರ ಮೇಲೆ ಹೈವೇ ಬೇಕಲ್ರಿ. ಅದು ಸೋಲಾಪುರ್ ಸೌಂಡ್ ಮಾಡ್ಯಾರ, ಇದು ಬಿಜಾಪುರ ಬಾಜುಕ್ಕೆ. ಇವ್ರು ಬಿಜಾಪುರ್ ಲೀಡರ್ ಕಾಂಟ್ರಿಬ್ಯೂಷನ್ ಏನೂ ಇಲ್ರಿ ಇದ್ರೊಳಗೆ. ಅದಕ್ಕೆ ನಾವು ಏನಂತಿರಲ್ಲ, ಇವರು ಒಂದು ಪವರ್ಲೆಸ್ ಲೀಡರ್ ಅಂತೀನಿ ರೀ ನಾನು. ಯಾರು ಏಜ್ ಆಗಿದತ್ತ ಅಂತೀರೋ ಅಥವಾ ಅವ್ರದ್ದು ಕಾಸ್ಟ್ ರೀಸನ್ ಅಂತೀರೋ ಏನು ಗೊತ್ತಿಲ್ರಿ ನಂಗೆ. ಅವ್ರದ್ದು ಏನಂತಿರಲ್ಲ, ಶಕ್ತಿ ಇಲ್ರಿ ಪಾರ್ಟಿ ಒಳಗೆ. ಏನೋ ಇದು ಏರ್ಪೋರ್ಟ್ದು ಓಪನಿಂಗ್ ಮಾಡಿಸ್ಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ರೀ. ನೀವ್ ಹೇಳ್ದಂಗೆ ಕರೆಕ್ಟೇ. ಏನಾಗೈತಿ ಅಂದ್ರೆ ಈಗ ಏನ್ರಿ ಇವ್ರು ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ. ಶುರು ಆಗಿದ್ದು ಏರ್ಪೋರ್ಟ್ ಬಿಜೆಪಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಮೊನ್ನೆ ಏನೋ ಸ್ಟೇಟ್ಮೆಂಟ್ ಕೊಟ್ರು, ಸಿದ್ದರಾಮಯ್ಯ ಏನು ಮಾಡಕ್ ಸಾಧ್ಯ ಇಲ್ಲ, ಏರ್ಪೋರ್ಟ್ ನಾನೇ ಮಾಡಿಸ್ತೀನಿ ಏರ್ಪೋರ್ಟ್ ಅಧಿಕಾರಿಗಳು ಕರೆಸಿ, ಸೆಂಟ್ರಲ್ ದಿಂದ ಅಧಿಕಾರಿಗಳನ್ನ ಕರೆಸಿ ನಾನೇ ಮಾಡಿಸ್ತೀನಿ, ರೊಕ್ಕ ಎಲ್ಲ ನಮ್ದೇ ಅನ್ನೋದ್ರು. ರೊಕ್ಕ ನಿಮ್ದು ಏನ ರೊಕ್ಕ ನಿಮ್ದೇ ಅಂದ್ರೆ ಏನ್ ಅರ್ಥ? ರೊಕ್ಕ ನೀವು ಬಿಜೆಪಿ ಮನಿ ಅಂತಂದ್ರಿ ಎಲ್ಲಾರು ರಾಜಕಾರಣಿಗಳು. ನಮ್ಮ ಇಂಡಿಯಾದ ಟ್ಯಾಕ್ಸ್ ಪೇಯರ್ ದುಡ್ಡಿನಿಂದ ಅದು ಏರ್ಪೋರ್ಟ್ ಆಗೈತಿ. ಬಿಜೆಪಿ ಅಂತ ಹೆಸರಿಗೆ ಇವ್ರೇನ್ ಹೇಳ್ತಾರ, ನಾವು ದುಡ್ಡು ಕೊಟ್ಟೆ ನೀವ್ ಎಲ್ಲಿದ್ ಕೊಡ್ತೀರಿ? ಟ್ಯಾಕ್ಸ್ ಪೇಯರ್ ದುಡ್ಡು. ಸೀದಾ ಹೇಳ್ಬೇಕಾಗಿತ್ತು, ನೀವು ಟ್ಯಾಕ್ಸ್ ಪೇಯರ್ ದುಡ್ಡು ಖರ್ಚು ಮಾಡೈತಿ, ನಾವು ಸೆಂಟ್ರಲ್ ದಿಂದ ಮಿನಿಸ್ಟರ್ ಕರೆಸ್ತೀನಿ, ಮೋದಿ ಕರೆಸ್ತೀನಿ, ಏರ್ಪೋರ್ಟ್ ಓಪನಿಂಗ್ ಮಾಡ್ತೀನಿ ಅಂತ ಇಷ್ಟು ನೀವು ಹೇಳ್ಬೇಕಾಗಿತ್ತು. ಅದು ಬಿಟ್ಟು ನಮ್ದೇ ರೊಕ್ಕ ಎಲ್ಲಿ ತಂದ್ರಿ? ಏನ್ ಮನಿ ತಂದ್ರಿ? ಎಲ್ಲ ಆಸ್ತಿ ಮಾರಿ ಏರ್ಪೋರ್ಟ್ ಮಾಡಿರಿ ನೀವೆಲ್ಲ ಬಿಜೆಪಿ ಅವ್ರು. ಇದು ಹೇಳಕ್ ಬಯಸ್ತೀನಿ. ಇಲ್ರಿ, ನಾ ಏನ್ ಹೇಳ್ಬೇಕಂತಂದ್ರೆ ಅವ್ರ ಲೀಡರ್ಶಿಪ್ ಬಗ್ಗೆ ಹೇಳ್ತೀನಿ ರೀ. ಒಂದು ಟ್ರೈನ್ ಸಹಿತ ಮಾಡಿಸ್ಲಿಕ್ಕೆ ಆಗಿಲ್ರಿ ಅವ್ರ ಕೈಯಾಗ. ಎಲ್ಲಿಂದ ಬಿಜಾಪುರಿಂದ ಬೆಂಗಳೂರು ಅಂತಿರೋ, ಮುಂಬೈ ಅಂತಿರೋ ಅಲ್ರಿ. ಇವು ಈಗ ಟೈಮ್ ಕನ್ವೀನ್ಸ್ ನೋಡ್ರಲ್ಲ ಹೆಂಗದ. ಅಡ್ನ ಟೈಮಿಗೆ ಹೋಗ್ತದ ಟ್ರೈನ್, ಅದು ಬರ್ತದ. ಇದು ನಮ್ ಸಂಬಂಧ ಇಲ್ರಿ. ಅವು ಬೇರೆ ರಾಜ್ಯಗಳಿಗೆ ಮಾಡಿದ್ದು ಕನೆಕ್ಟಿವಿಟಿ ಮಾಡಿದ್ದು ನಮ್ಮ ಮ್ಯಾಲಿಂದ ಹೈದು ಹೋಗ್ತದ. ಟೂರಿಸ್ಟ್ಗಳಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಟೈಮಿಂಗ್ ಅಂತೂ ಪ್ರಾಪರ್ ಇಲ್ರಿ. ಟ್ರೈನೇ ಮಾಡಿಸ್ಲಿಕ್ಕೆ ಆಗಿಲ್ರಿ ಇವ್ರ ಕೈಯಾಗ. ಮತ್ತು ನಾ ಏರ್ಪೋರ್ಟ್ ಓಪನಿಂಗ್ ಮಾಡಿಸ್ತೀನಿ ಅಂದ್ರೆ ನಮ್ಗೆ ನಂಬೋದು ಕಠಿಣ ಆಗ್ತದೆ ರೀ. ಅದಕ್ಕೆ ನಾವು ಬಂದು ಮಾತಾಡ್ಬೇಕಂತ ಆಗ್ಯದ ಇವತ್ತಿನ ದಿವಸ. ಅದಾದ್ಮೇಲೆ ರೀ, ಯಾರು ಅಂತಿರಲ್ಲ, ಇವರು ಯತ್ನಾಳ್ ಅವ್ರಿ. ಈಗ ನೋಡ್ರಿ, ಅವರು ಫಂಡ್ಸ್ ತಂದಿದ್ರಿ ಆ ಟೈಮಿಗೆ ಹೇಳಿ ಏರ್ಪೋರ್ಟಿಗೆ. ಏನಂತಿರಲ್ಲ, ಕಾರಜೋಳ ಅವ್ರು ಬಂದ ಮೇಲೆ ಇನ್ನ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಇವ್ರು ತೊಗೊಂಬಂದ್ರಿ. ಕಾರಜೋಳ ಅವ್ರು ಒಂದು 200 ಕೋಟಿ ತೊಗೊಂಬಂದ್ರು. ಅದಾದ್ಮೇಲೆ ಇವ್ರು 200 ತಂದ್ರು. ತಂದ್ರು. ಇವತ್ತಿನ ದಿವ್ಸ ಹೆಂಗದ ಅಂದ್ರಿ, ಇವ್ರಿ ಯಾರು ಯತ್ನಾಳ್ ಅವ್ರ ಪರಿಸ್ಥಿತಿ ಹೆಂಗದ ಅಂದ್ರೆ, ಅವ್ರು ಬಿಜೆಪಿದಾಗ ಇಲ್ರಿ. ಉಚ್ಚಾಟಿತ ಎಮ್ ಎಲ್ ಎ ಅತ್ತ ಅವ್ರಿಗೆ ಕರೀತಾರೆ ಹೊಳೆ ಮೊಳೆ. ಈಗ ಅವ್ರು ಒಂದಂತೂ ಬಿಜೆಪಿದಾಗಿಲ್ರಿ, ಕಾಂಗ್ರೆಸ್ಗಂತೂ ಆಫೀಸ್ ಮುಂದಿನ ಹೆಣ ತೊಗೊಂಡು ಹೋಗ್ಬೇಡ ಅಂತಾರೆ. ಈಗ ಇವತ್ತಿನ ದಿವ್ಸ ನೋಡ್ರಿ, ಯಾವುದು ಪಾರ್ಟಿ ಇದ್ದಾಗ ಅಂದ್ರೆ ಬಿಜೆಪಿ ಸ್ಟೇಟ್ ಗೌರ್ಮೆಂಟ್ದಾಗ ಇದ್ದಾಗ ಇವರು ಡಿ ಕೆ ಶಿವಕುಮಾರ್ ಅಲ್ಲಿ, ಸಿದ್ದರಾಮಯ್ಯ ಅಲ್ಲಿ, ಮತ್ತೆ ಯಾರ್ರಿ ಇವರು ಜಮೀರ್ ಅಹಮದ್ ಅಲ್ಲಿ, ಅವ್ರಿಗೆ ಎಲ್ಲಾರ್ಗೂ ಯಾವುದು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಲೀಡರ್ಸ್ಗಳಿಗೆ ಫಂಡ್ ಸಿಕ್ಕಾವ್ರಿ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಹೇಳಿ. ಬಟ್ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಬಿಜೆಪಿ ಲೀಡರ್ಗೂ ಫಂಡ್ ಸಿಗ್ಲತ್ತಾವ್ರಿ. ಬಟ್ ಇವ್ರು ಯತ್ನಾಳ್ ಅವ್ರು ಬಿಜೆಪಿದಾಗ ಇಲ್ಲಲ್ರಿ. ಅದಕ್ಕೆ ಅವ್ರ ಕಡೆ ಫಂಡ್ ಇಲ್ರಿ. ಆಗಾಳೆ ಚೆಕ್ ಮಾಡಿದಿಲ್ರಿ, 2 ಕೋಟಿ ಏನೋ ಇಯರ್ಲಿ ಫಂಡ್ ಬರ್ತದ ರೀ MLAಗೆ. ಅವ್ರಿಗೆ ಕಾಮಗಾರಿ ಮಾಡಿಸ್ಲಿಕ್ಕೆ ಹಣ ಇಲ್ರಿ ಯತ್ನಾಳ್ ಅವ್ರ ಕೈಯಾಗ. ಮತ್ತು ಈಗ ಇದು ಘರ್ಕಾ ಘರ್ಕನ ಘಾಟ್ಕ ಏನು ಅಂತಾರಲ್ರಿ, ಧೋಬಿಕಾ ಕುತ್ತಾನ ಘರ್ಕನ ಘಾಟ್ಕ ಅಂತಾರಲ್ರಿ, ಅದು ಗಾದಿ ಇಲ್ಲಿ ಸತ್ಯ ಆಗ್ಯದ್ರಿ. ಯಾಕಂದ್ರೆ ಬಿಜೆಪಿನೂ ಇಲ್ಲ, ಕಾಂಗ್ರೆಸ್ಸು ಇಲ್ಲ ಅಂದ್ಕೊಳ್ಳಿ ಫಂಡ್ಸ್ ಅಂತವ್ರು ಕೊಡ್ಲಿಕ್ಕತ್ತಿಲ್ರಿ. ಮತ್ತು ಅವರು ಪಂಟ್ರಿಗಳು ಏನಂತಾರ ಅಂದ್ರೆ, ಎಲೆಕ್ಷನ್ ಬಂದ ಕೂಳೆ ಮತ್ತು ನಮ್ಗೆ ಯತ್ನಾಳ್ ಅವ್ರಿಗೆ ಬಿಜೆಪಿದಾಗ ಟಿಕೆಟ್ ಕೊಡ್ತಾರ ತತ್ತದಾರಿ. ಇದು ನೋಡ್ರಿ, ಇದು ಯೂಸ್ ಆ್ಯಂಡ್ ಥ್ರೋ ಸ್ಟ್ರಾಟಜಿ ಅಂತಾರೆ ರೀ ಪಾಲಿಟಿಕ್ಸ್ ಒಳಗೆ. ಯಾಕಂದ್ರೆ ಮೋದಿ ಅವರು ಇವ್ರ ಕಮ್ಯುನಲ್ ಮಂದಿಗೆ ಪಾರ್ಟಿದಿಂದ ಹೊರಗೆ ಹಾಕ್ಯಾರಿ. ಪ್ರತಾಪ್ ಸಿಂಹ ಅಲ್ಲಿ, ಇನ್ನೊಬ್ಬರು ಯಾರಂದ್ರೆ ಹೆಸರು ನೀವು ಹೆಗ್ಡೆ ಅವ್ರ ಅಲ್ಲಿ, ಯತ್ನಾಳ್ ಅವ್ರಿಗಾಲಿ. ಯಾಕಂದ್ರೆ ಮ್ಯಾಲೆ ಅವ್ರಿಗೆ ಸೌದಿ ಮತ್ತು ಅವು ಇನ್ನು ರಿಚ್ ಮುಸ್ಲಿಂ ಕಂಟ್ರಿ ಅವೆಲ್ಲ ಪ್ರೆಷರ್ ಅದವ್ರಿಗೆ. ಇವ್ ಕಮ್ಯುನಲ್ ಮಂದಿಗೆ ನಿಮ್ಮ ಪಾರ್ಟಿದಾಗ ಯಾಕೆ ಇಟ್ಕೋತೀರ ಅಂತ ಹೇಳಿ ಅದಕ್ಕೆ ಇವ್ರು ತೆಗೆದು ಹೋಗದಾರ್ರಿ. ಅವ್ರಿಗೆ ಯಾವಾಗ ಹರ್ಕತ್ ಇರ್ತದಲ್ರಿ ಅವಾಗ ಎಲೆಕ್ಷನ್ ಟೈಮಿಗೆ ತಗೋತಾರೆ, ಇವ್ರಿಗೆ ಯೂಸ್ ಮಾಡ್ತಾರೆ, ಮತ್ತು ಹೊರ ಹೋಗಿತಾರೆ. ಇದು ನೋಡ್ರಿ, ಇದು ನೆಗೆಟಿವ್ ಆಗೋದು ಯಾರಿಗಪ್ಪ ಅಂದ್ರೆ ಮೇನ್ಲಿ ಈ ಬಿಜಾಪುರ ಜನರಿಗೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಈಗ ಡೆವಲಪ್ಮೆಂಟ್ ವರ್ಕ್ ಏನೂ ಇಲ್ರಿ. 2-3 ವರ್ಷ ಗೌರ್ಮೆಂಟ್ ಇರ್ತದೆ, ಡೆವಲಪ್ಮೆಂಟ್ ಫಂಡ್ಸ್ ಅಂತೂ ಇನ್ನೂ ಬರ್ಲಿಕತ್ತಿಲ್ರಿ ಬಿಜಾಪುರ ಮೇನ್ ಸಿಟಿಗೆ ಹೇಳ್ಬೇಕಂದ್ರೆ. ಈ ಪರಿಸ್ಥಿತಿ ಅದೇ ರೀ.
ಅದಾದ್ಮೇಲೆ MB ಪಾಟೀಲ್ ಅವ್ರಿ, ಈಗ MB ಪಾಟೀಲ್ ಅವರು ಒಂದ್ 50 crores ಏರ್ಪೋರ್ಟಿಗೆ ಇನ್ನೂ ತೊಗೊಂಬಂದಿದ್ರಿ ಲಾಸ್ಟಿಗೆ ಎಂಡ್ ಫಿನಿಶ್ ಹೋಗೋ ಟೈಮಿಗೆ. ನಾ ಏನ್ ಹೇಳ್ಬೇಕಂತೀನ್ರಿ, ಇವ್ರು MB ಪಾಟೀಲ್ ಅವ್ರ ಹೆಸರು ತಗೋಬೇಕಾಗ್ತದ, ಮತ್ತು ಶಿವಾನಂದ್ ಪಾಟೀಲ್ ಅವರು ಸ್ಟ್ರಾಂಗ್ ಲೀಡರ್ ಅಂತ ಎದ್ದು ಬರ್ಲಿಕತ್ತಾರ. ಈಗ ಅವ್ರದ್ದು ಹೆಸರು ತಗೋಬೇಕಾಗ್ತದ್ರಿ. ಈಗ ನಾ ಏನ್ ಕೇಳ್ಬೇಕಂತೀನ್ರಿ, ನೀವು ಏನಂತಿರ್ಲ ಅಲ್ಲಿ UP ಒಳಗೆ ಯೋಗಿ ಆದಿತ್ಯನಾಥ್ ರೀ ಅಲ್ಲಿ ಏರ್ಪೋರ್ಟ್ ಡಿಲೇ ಆಗೋದ್ರಿಂದ ಪರ್ ಡೇ 1 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಪೆನಲ್ಟಿ ಹಚ್ಲಿಕತ್ತಾರ ರೀ ಅವ್ರಿಗೆ, ಯಾರಿಗೆ ಏರ್ಪೋರ್ಟ್ ಕಾಂಟ್ರಾಕ್ಟರ್ಗೆ. ಈಗ ಬಿಜಾಪುರದಾಗ ವರ್ಷಗಟ್ಲೆ ಕಂಪ್ಲೀಟ್ ಆಗಿದ್ದು ಏರ್ಪೋರ್ಟ್ ಓಪನಿಂಗ್ ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ನೀವು ಯಾಕೆ ಕ್ವಶನ್ ಮಾಡಂಗಿಲ್ಲ? ಯಾರಿಗೆ ಕೇಳ್ತೀನಿ ಅಂದ್ರೆ MB ಪಾಟೀಲ್ ಮತ್ತು ಶಿವಾನಂದ್ ಪಾಟೀಲ್ ಅವ್ರು ಕೇಳ್ತೀನಿ ರೀ ನಾನು. ನೀವು ಕ್ವಶನ್ ಯಾಕೆ ಮಾಡಂಗಿಲ್ಲ? ಯಾರಿಗೆ, ಮೋದಿ ಅವ್ರಿಗಾಲಿ ಇವ್ರು BJP ಲೀಡರ್ಗಾಲಿ ನೀವು ಕ್ವಶನ್ ಯಾಕೆ ಮಾಡಂಗಿಲ್ಲ? ಅಂಜಿಕೆ ಅದು ಇನ್ನು ಎದಕ್ಕೆ ಅಂಜಿಕೆ ಅದ? ಯಾಕೆ ಅನ್ಸ್ತೀರ ಅವರಿಗೆ? ಉತ್ತರ ಕೊಡಬೇಕಾಗ್ತದ್ರಿ. ನೀವು ಎದಕ್ಕೆ ಅನ್ಸ್ತೀರ ಅವರಿಗೆ? ಯಾಕೆ ಉತ್ತರ ನೀವು ಯಾಕೆ ಕ್ವಶನ್ ರೇಸ್ ಮಾಡಂಗಿಲ್ಲ ಅನ್ನೋದು ನೋಡ್ರಿ. ಕಾಂಗ್ರೆಸ್ ಗೌರ್ಮೆಂಟ್ಗೆ ನೀವು ಉಸ್ತುವಾರಿ MB ಪಾಟೀಲ್ಗೆ ಅಂತ ಹೇಳ್ತಿರಲ್ಲ, ಅವ್ರಿಗೂ ರಿಪೋರ್ಟ್ ಬೇಕಾಗಿಲ್ಲ. ಹಂಗ್ರಿ ಅವ್ರು ಫುಡ್ ಪಾರ್ಕ್ ಮಾಡ್ತೀನಿ ಅಂತ ಅನ್ಲಿಕತ್ತಾರ. ಮತ್ ಅವ್ರದೇ ಓನ್ ಲ್ಯಾಂಡ್ ಅದ, ಪ್ರಾಪರ್ಟಿ ಅದ, ಪಾಟೀಲ್ ಪ್ಲಾನೆಟ್ ಅದ, ಅವ್ರ ರಗಡ್ ಎಸ್ಟೇಟ್ ಅದ ರೀ ಬಿಜಾಪುರ ಒಳಗ. ಹೋಗೋರ್ ಯಾರ್ರಿ? ಜನತೆ, ಹೌದಲ್ರಿ? ಅದೇ ಅವ್ರಿಗೂ ಫೈದಾ ಅದ. ಇಲ್ಲ ಜಾಸ್ತಿ ಮೊದಲ್ ಫೈದಾ ಐತ್ರಿ. ಅವ್ರು ಹೋಗುದಲ್ ಡೆಲ್ಲಿಗೆ ಹೋಗ್ತಾರಲ್ಲ, 10 ಸಲ ಹೋಗ್ತಾರೆ. ಅವ್ರು ಡೆಲ್ಲಿಗೆ ಹೋಗಿ ಮೋದಿಗ್ ಭೇಟಿಯಾಗಿ ನಮ್ದೊಂದು ಬಿಜಾಪುರ ಒಂದ್ ಐತಿ, ಒಂದ್ ಊರ್ ಐತ್ರಿ, ನಮ್ದೊಂದು ಹಳ್ಳಿ ಐತಿ ಬಿಜಾಪುರ ಅಂತ ಹೇಳಿ, ಅದ್ ನಾವು ಸ್ವಲ್ಪ ಕಡ್ಡಿ ಡಬ್ಬಿ ಆಗತ್ಲೆ ಏರ್ಪೋರ್ಟ್ ಮಾಡಿ ಬಂದು ಉದ್ಘಾಟನೆ ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು. ಹೇಳಿಲ್ಲಲ್ಲ. ಮನಿ ತಮ್ಮ ಕೆಲಸಗಳು ತಮ್ಮನೇ ನೋಡಿದ್ರು ಹೊರತು ಬಿಜಾಪುರ ನಗರ ಸಮಗ್ರ ಅಭಿವೃದ್ಧಿ ಆಗ್ಲಿ, ಏನೋ ಇನ್ಫ್ರಾಸ್ಟ್ರಕ್ಚರ್, ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ, ಇವೆಲ್ಲ ಸೆಂಟ್ರಲ್ ಹೋಗಿ ತರಬೇಕ್ರಪ್ಪ. ಫಂಡ್ ತರಬೇಕು, ಜನ ಕರ್ಸ್ಬೇಕು, ಅಧಿಕಾರಿಗಳನ್ನ ಕರ್ಸ್ಬೇಕು. ನಮ್ದು ಒಂದು ಹಳ್ಳಿ ಸಿಟಿ ಬಿಜಾಪುರ ಅಂತ ಹಳ್ಳಿ ಐತಿ, ನಮ್ಗೂ ಒಂದ್ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಕೇಳ್ತಿದಾರ ಜನರು, ಕೇಳ್ತಾರಪ್ಪ. ನಮಗೂ ನಾವು ಲೀಡರ್ ಅಂತ ಕೇಳ್ತಾರ. ನೀವು ಬಂದು ಸ್ವಲ್ಪ ಏನ್ರ ಮಾಡಿಸ್ರಿ, ಬಿಜಾಪುರಕ್ಕೆ ಸ್ವಲ್ಪ ನೋಡ್ರಿ, ಕಣ್ಣು ತೆಗೆದು ನಮ್ದು ಒಂದು ಬಿಜಾಪುರ ಒಂದು ಊರ್ ಐತಿ ಅಂತ ಹೇಳಿ ತರ್ಸ್ಬೇಕು ಅವ್ರು MB ಪಾಟೀಲ್. ನೀವು ಏನು ಹೇಳಂಗಿಲ್ಲ, ನಮ್ಮ ಮಾಡಂಗಿಲ್ಲ. ಸೆಂಟ್ರಲ್ ದಾಗ ನಮ್ ಬಿಜಾಪುರ ಐತಿ ಅನ್ನೋದು ಗೊತ್ತೇ ಇಲ್ಲ ಮೋದಿಗೆ. ಬಿಜಾಪುರ ಕಾಯ ಅಂತಾರ, ಮೋದಿ ಕಾಯ ಬಿಜಾಪುರ ಅಂತ ಕೇಳ್ತಾರೆ. ನಾವ್ ಅದೇ ಏನ್ ಅಂಜಿಕೆ ಅದ ನಿಮ್ಗೆ ಕೇಳ್ತೀನಿ. ಇವಾಗ ರೈಲ್ವೆ ಸ್ಟೇಷನ್ ಐತ್ರಿ, ಮೊನ್ನೆ ಹೊಸದ್ ರೈಲ್ವೆ ಸ್ಟೇಷನ್ ಐತಿ, ಅದು ವರ್ಚುವಲ್ ಉದ್ಘಾಟನೆ ಆಗ್ಲೇ ಇಲ್ಲ. ಈಗ ಬಿಜಾಪುರ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗ್ಲಿಲ್ಲ. ಮೊನ್ನೆ ಗದಗ, ಬಾಗಲಕೋಟ ಅಲ್ಲಿ ವರ್ಚುವಲ್ ಉದ್ಘಾಟನೆ ಮಾಡ್ಬಿಟ್ರು. ಬಟ್ ಬಿಜಾಪುರ ಬಿಟ್ಬಿಟ್ರು. ಯಾರು ಕೇಳ್ಯಾರಪ್ಪ? ಇದು ಕೇಳಿಲ್ಲ. ಅದಕ್ಕೆ ಬಿಜಾಪುರ ಅನ್ನೋದು ನೋಡ್ರಿ, ಇವ್ರಿಗೆ ಏನಾಗಿದ್ ಗೊತ್ತನ್ರಿ, ಒಂದು ಕಾಲದಲ್ಲಿ ಆದಿಲ್ಶಾಹಿ ಕಾಲದ ನಗರ ಎಂತ ಅದ್ಭುತ ಸಂಪತ್ತು ಭರಿತ ನಗರವಾಗಿತ್ತು. ಒಂದು ಸಮೃದ್ಧ ಕಾಸ್ಮೋಪಾಲಿಟನ್ ಸಿಟಿ ಆಗಿತ್ತು. ಏಷ್ಯಾದಲ್ಲಿನೇ ಒಂದು ಅದ್ಭುತ ನಗರ ಆಗಿತ್ತು. ಈಗ ಒಂದು 10% ಪಾಪ್ಯುಲೇಷನ್ ಇತ್ತು. 9 ರಿಂದ 13 ಲಕ್ಷ ಪಾಪ್ಯುಲೇಷನ್ ಇದ್ದು ಇವತ್ತು 6 ಲಕ್ಷ ಜನಸಂಖ್ಯೆ ಐತಿ. ಅಭಿವೃದ್ಧಿ ಇಲ್ಲ, ವಂಚಿತ ಆಗೈತಿ ಅಂದ್ರೆ ಒಂದು ದುರಂತ ಅಂತ ಹೇಳಕ್ ಬಯಸ್ತಾನೆ. ಅದೇ ರೀ, ಈಗ ಏನಂತಿರ್ಲ, ಇನ್ನೊಂದು ಹೇಳ್ಬೇಕಂತೀನ್ರಿ ನಾನು. ಈಗ ಇದು ಓಪನಿಂಗ್ ಏನಿರ್ತಲ್ಲ, MP ಅವ್ರ ಕೊಳ್ಳಿಗೂ ಬರ್ತದ್ರಿ, ಸಚಿವರ ಕೈಗೂ ಬರ್ತದ, MB ಪಾಟೀಲ್ ಅವ್ರ ಕೈಗೆ ಬರ್ತದ. ಬಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಕೈಯಾಗ ಅದ ಅಂತ ಹೇಳಿ MB ಪಾಟೀಲ್ ಅವ್ರು ಸೈಲೆಂಟ್ ಇದ್ದಾರೆ. ಅದು ಏನ್ ಅಂಜಿಕೆ ಅದ ಅವರು ಕ್ಲಾರಿಟಿ ಕೊಡ್ಬೇಕ್ರಿ ಅದ್ರ ಬಗ್ಗೆ. ಇವರು MP ಅವ್ರ ಬಗ್ಗೆ ನಾ ಏನ್ ಹೇಳ್ಬೇಕಂತೀನಂದ್ರಿ, ಈಗ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರಿ, BJP ಅವರು ಮಾಡಿಸ್ಬೋದ್ರಿ ಹೇಳಿ ಓಪನಿಂಗ್, ನಾನೇ ಮಾಡಿಸ್ತೀನಿ ತಮ್ಮ, ನಾನೇ ಮಾಡಿಸ್ತೀನಿ ಅಂತ ಅವ್ರು ಹೇಳಿದ್ರಿ. ಬಟ್ ಏನಂತೀರಲ್ರಿ, ನಂಬುದು ನಮ್ ಕಠಿಣ ಅದ ರೀ. ನಿಮ್ಮ ಮಾತುಗಳನ್ನ ನಂಬೋದು. ಒಂದು ಟ್ರೈನ್ ಮಾಡಿಸ್ಲಿಕ್ಕಾಗಿಲ್ಲ, ಒಂದೇನೋ ಡೆವಲಪ್ಮೆಂಟ್ ವರ್ಕ್ ನಿಮ್ ಕೈಯಾಗ ಮಾಡಿಸ್ಲಿಕ್ಕೆ ಆಗಿಲ್ಲ. ಎಷ್ಟು 4ನೇ ಸರ್ತಿ ಏನು ಎಷ್ಟನೇ ಸರ್ತಿ ರೀ ಅವ್ರು MP ಇರೋದು? ಅದು ಏನಂತಿರ್ಲ ನೀವು ಹಿಂಗಂದ್ರೆ ಅದು ಅರ್ಥ ಇಲ್ರಿ. ಈಗ ನಾ ಇನ್ನೊಂದ್ ಏನ್ ಹೇಳ್ಬೇಕಂತೀನಂದ್ರೆ, ಇದು ಈಗ ಎಷ್ಟು ಮಂದಿ BJP ಒಂದೇ ಬಂದಲ್ರಿ ಬಿಜಾಪುರ 8 ಮತಕ್ಷೇತ್ರ ಒಳಗೆ ಒಂದೇ ಬಂದದ. ಈಗ 8 ಮತಕ್ಷೇತ್ರದಾಗ ಒಂದೇ ಬಂದದ ಅಂತ ಹೇಳಿ ಅದನ್ನು ಒಂದ್ ಬಂದಿದ್ದು ಉಚ್ಚಾಟಿತ್ತು ರೀ. ಮತ್ ಹಿಂಗಂದ್ರ ಏನ್ ಶೇಡಾ ತಗೊಲಿಗತ್ತೀರಿ ಏನ್ ಬಿಜಾಪುರ ಮಂದಿ ಮೇಲೆ ಅತ್ತದ್ ಕೇಳ್ತೀನ್ರಿ. ನಾ ಯಾರಿಗ್ ಕೇಳ್ತೀನಿ ಅಂದ್ರೆ ಮೋದಿ ಅವ್ರಿಗೆ ಕೇಳ್ತೀನಿ, ಅಮಿತ್ ಶಾ ಅವ್ರಿಗೆ ಕೇಳ್ತೀನಿ, ಮತ್ತೆ ಯಡಿಯೂರಪ್ಪ ಅವ್ರಿಗೆ ಕೇಳ್ತೀನಿ, ಮತ್ತೆ ಯಡಿಯೂರಪ್ಪ ಅವ್ರ ಮಗಗ್ ಕೇಳ್ತೀನಿ. ಬಿಡ್ರಿ ನೋಡ್ರಿ, ಒಂದು ಸಮೃದ್ಧ ನಗರ ಆಗ್ಬೇಕು. ಇವತ್ತು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ರಿ ಬಿಜಾಪುರ ನಗರಕ್ಕೆ. ಒಂದು ನಗರ ಅಂತ ಮಹಾನಗರ ಪಾಲಿಕೆ ಅಂತ ಕರೀತಾರ. ಅದ ಇನ್ನೋದ್ರ ಗೊತ್ತಿಲ್ಲ ನಮ್ಗೆ, ಮಹಾನಗರ ಪಾಲಿಕೆ ಆಗಿತ್ತೋ ಇಲ್ಲೋ ಡೌಟ್ ಬರತೈತಿ ನನಗೆ. ಯಾಕಂದ್ರ ಈ ತರ ಅಭಿವೃದ್ಧಿ ಹಿಂದುಳಿದ ನಗರ ಆಗಿದೆ ಅಂದ್ರೆ, ಇವತ್ತು ನೋಡ್ರಿ ನಾವು ಪ್ರವಾಸೋದ್ಯಮ ಎಷ್ಟೋ ಸರಿ ಹೇಳೋಣ, ಪ್ರವಾಸೋದ್ಯಮ ಅಭಿವೃದ್ಧಿ ಬಗ್ಗೆ, ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಎಷ್ಟು ಸರಿ ಮಾತಾಡಿದ್ರು, ಮೊನ್ನೆ ಬೋರ್ಡ್ ಹಾಕ್ಯಾರಿ, ಸೈನ್ ಬೋರ್ಡ್. ಏನೇ 5 ವರ್ಷದಿಂದ ಹೇಳ್ತಾ ಇದ್ವು. ನನ್ ಕಡೆ ದೊಡ್ಡ ಒಂದು ಮೆಮೊರಾಂಡಮ್ ಕೊಟ್ಟಿದ್ದ DC ಅವ್ರ ಕಡೆ ರಿಸೀವ್ಡ್ ಕೊಟ್ಟು ತೊಗೊಂಡೇನ್ರಿ. ಒಂದು ತೋರಿಸ್ತೀನಿ ಅಂದ್ರೆ ಜನರಿಗೆ ಗೊತ್ತಿಲ್ಲಲ್ಲ. ಇಲ್ರಿ, ಇದು ಮೆಮೊರಾಂಡಮ್ ಬಗ್ಗೆ ನಾವು ತೋರಿಸ್ತೀನಿ ನೋಡ್ರಿ. ಇವತ್ತು ಜಿಲ್ಲಾಧಿಕಾರಿ ರಿಸೀವ್ಡ್ ಐತ್ರಿ.
ಇಷ್ಟೆಲ್ಲ ಫೈಲ್ ಐತಿ. ಜಿಲ್ಲಾಧಿಕಾರಿ ಕಾರ್ಯಾಲಯ ನೋಡ್ರಿ, ಸ್ವೀಕರಿಸಲಾಗಿದೆ. ಜಿಲ್ಲಾಧಿಕಾರಿ ಕಾರ್ಯಾಲಯ ವಿಜಯಪುರ 2020 ಕೊಡ್ತಾ ಇದ್ವಿ ನಾವು. 2025 ಒಂದು ಪುಕ್ಕಟ್ ನಮ್ಗೆ ವರ್ಷಗಟ್ಲೆ ಲಕ್ಷ ಇದು ಸಾವಿರ ಗಟ್ಲೆ ರೊಕ್ಕ ಖರ್ಚು ಮಾಡೇವ್ರಿ. ದುಡ್ಡು ಖರ್ಚು ಮಾಡಿದ್ದು ನಮ್ಗೆ ಏನು ಒಂದ್ ರೂಪಾಯಿದ ಫೈದೆ ಇಲ್ರಿ ನಮ್ಗೆ. ಇದು ಎಲ್ಲ ನಾವ್ ಯಾಕೆ ಜಿಲ್ಲಾಧಿಕಾರಿ ಕೊಟ್ಟೇವ್ ಅಂದ್ರೆ ನಮ್ದು ನಗರ ಬೆಳಿಬೇಕು. ಯಾಕಂದ್ರೆ ಮೈಸೂರು ತರ ಒಂದು ಪ್ರವಾಸೋದ್ಯಮ ನಗರ ಅಭಿವೃದ್ಧಿ ಆಗ್ಬೇಕು, ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕಂತ ನಮ್ದು ಟೈಮ್ ಕೊಟ್ಟವ್ರ. ನಮ್ ಪುಕ್ಕಟ್ನ ಕೆಲಸ ಮಾಡತ್ತೇವ್ ನಾವು. 1 ರೂಪಾಯಿ ಫೈದೆ ಇಲ್ರಿ ನಮ್ಗೆ. ಯಾರು ನಮ್ಗೆ ದುಡ್ಡು ಕೊಡಂಗಿಲ್ಲ ಇದಕ್ಕೆಲ್ಲ. ನಮ್ಮ ಟೀಮ್ ಇಷ್ಟೆಲ್ಲ ಅವ್ರು ಸಾವಿರಾರು ಗಟ್ಲೆ ದುಡ್ಡು ಖರ್ಚು ಮಾಡಿ ನಮ್ ಟೈಮ್ ಕೊಟ್ಟು ನಾವೆಲ್ಲ ಇಷ್ಟೆಲ್ಲಾ ಹೋರಾಟ ಮಾಡ್ತಿದ್ವಿ. ಅಂದ್ರೂ ನಾವು ಇವತ್ತು ನೀವು 5 ವರ್ಷದಿಂದ ಬಂದ್ಕಿಂದ ಇವತ್ತು ಅದು ಸೈನ್ ಬೋರ್ಡ್ ಹಾಕ್ತಿರಿ, ಒಳ್ಳೇದಾಯ್ತು ಬಿಡ್ರಿ. ಇನ್ನ ಟೂರಿಸಂ ಇನ್ನೂ ಕೆಲಸ ಬಾಳದಾವ್. ಪ್ರವಾಸೋದ್ಯಮ ಅಭಿವೃದ್ಧಿ ಬಗ್ಗೆ ನೋಡ್ರಿ, ಎಕ್ಸಾಂಪಲ್ ನಿಮ್ಗೆ ಹೇಳ್ದೆ ಅಮಿತ್ ಬೈ, ಅದು ನವರಸ್ಪುರ ಐತ್ರಿ. ನವರಸ್ಪುರ ಐತಿ, ಅಲ್ಲೆಲ್ಲ ಜಾಗ ಯಾರು ಕಬ್ಜಾ ಮಾಡ್ತಿದಾರೋ ಏನು ಗೊತ್ತ, ಅಲ್ಲಿ ಬೇಲಿ ಹಾಕಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕಾಗಿತಿ. ನವರಸ್ಪುರ ಉತ್ಸವ ಮತ್ತ ರಾಮಲಿಂಗ ಡ್ಯಾಮ್ ಆಗ್ಲಿ, ಅಲ್ಲೆಲ್ಲ ಜಾಗ ಎಷ್ಟೈತಿ, ಅಲ್ಲೆಲ್ಲ ಫೆನ್ಸಿಂಗ್ ಮಾಡಿ ಒಂದು ರಸ್ತೆ ಮಾಡಿ ಇವೆಲ್ಲ ಮಾಡ್ಬೇಕ್ರಿ. ಕುಮಟಿಗೆ ಹೇಳಿದ್ರು ಅಂಬಿ ಪಾಟೀಲ್ರು. ಕುಮಟಿಗಿದ್ ಏನಾಯ್ತು ಗೊತ್ತಿಲ್ಲ, ಅಂಬಿ ಪಾಟೀಲ್ರ ಬರೀ ಹೇಳ್ತಾರಿ ಭಾಷಣದಾಗ, ಕೆಲಸ ಆಗೋದ್ರಿ. ನಾ ಏನ್ ಹೇಳ್ಬೇಕಂತೀನಿ ಅಂದ್ರಿ, ಇವ್ರು ಯತ್ನಾಳ್ ಹೇಳಿದ ಒಂದ್ ಪಾಯಿಂಟಿಗೆ ಅಗ್ರಿ ಆಗ್ತೀನಿ ನಾನು. ಏನಪ್ಪಾ ಅಂದ್ರ ಇವ್ರು ಏನಂತೀರಿ, ಅದು ಫ್ರೀಬೀಸ್ ಏನಂತಾರಿ ಇವ್ರು? ಅಲ್ಲ, ಫ್ರೀಬೀಸ್ ಯಾವ ಯೋಜನಾ ರೀ ಇದು? ಇದೆ ಫ್ರೀ ಎಲೆಕ್ಟ್ರಿಸಿಟಿ ಗ್ಯಾರಂಟಿ ಯೋಜನಾ. ಈ ಗ್ಯಾರಂಟಿ ಯೋಜನಾ ಕೊಡು ಚಕ್ಕರ್ ಒಳಗ್ರಿ ನೀವು ಇದು ಸ್ಟೇಟದ್ದು ಡೆವಲಪ್ಮೆಂಟ್ ಕೆಲಸ ನೆನಪು ಹರಿಬಿಟ್ಟಿರತ್ ಹೇಳ್ತೀನಿ ನಾನು. ಇದು ಪಾಯಿಂಟ್ ಅಗ್ರಿ ಆಗ್ಬೇಕಾಗ್ತದ ನಾವು. ಯಾಕಂದ್ರೆ ಮಿನಿ ವಿಧಾನಸೌಧ ಯಾವಾಗೋ ಆಗ್ಬೇಕಾಗಿತ್ತು. ಅದನ್ನ ಹಾ ರೀ, ಅದೇ ರೀ ಮಿನಿ ಅನ್ಸೋದು ಅದೇ ಅಲ್ರಿ. ಮತ್ತೆ ಹಾ ರೀ, ಈಗ ಇಲ್ರಿ, ನಾ ಹೇಳೋದೇನಂದ್ರಿ, ಇವ್ ಆಗಿದ್ ಕೆಲ್ಸಾನು ನೋಡ್ರಿ ಏನಾಗ್ತದಂದ್ರ ಬಿಜೆಪಿ ಅವ್ರ ಕೈಯಾಗ ಅದ ರೀ ಇದು ಸಿಚುವೇಶನ್. ಹೇಳ್ಬೇಕಂದ್ರ ಈ ಬಾಲ್ ಯಾರು ಕೋಟ್ದಾಗ ಅದನ್ ಬಿಜೆಪಿ ಅವ್ರ ಕೈಯಾಗ ಅದ ರೀ ಇದು. ನೋಡ್ರಿ ನೀವೇ, ಈಗ ಫಾರ್ ಎಕ್ಸಾಂಪಲ್ ಇವ್ರು ಜಿಗಜಿಣಿ ಅವರು ಎಲೆಕ್ಷನ್ ಬಂದ ಕೂಡಲೇ ಮೋದಿ ಹೆಸರ್ಲಿ ಓಟ್ ಕೊಡೋ ತಂತಾರಿ, ಮತ್ತು ಮೋದಿ ಹೆಸರ್ಲಿ ಓಟ್ ತಗೊಂಡ್ ಹೋಗ್ತಾರಿ ಅವ್ರು. ಎವ್ರಿ ಟೈಮ್ ತಗೊಂಡು ಹೋಗಿನೂ ಏನಂತಿರ್ಲ ಅವ್ರಿಗೆ ಮೋದಿ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ರಿ ಬಿಜಾಪುರ ಅಂತದ ಒಂದು ಊರ್ ಅದ ಅಂತ ಹೇಳಿ. ಮತ್ತು ಅದ್ರೊಳಗೆ ಬಿಜಾಪುರ ಏರ್ಪೋರ್ಟ್ ಓಪನಿಂಗ್ ಅದಂತೂ ದೇವ್ರ ಗೊತ್ತಿರಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಈ ಪರಿಸ್ಥಿತಿ ಅದ ರೀ ಇದು. ನಾ ಏನಂತೀನಂದ್ರಿ, ನೀವು ಏನಂತಿರ್ಲ ಓಟ್ ಹಾಕೋ ಟೈಮಿಗೆ ಮೇನ್ಲಿ ಇವ್ರು ಯಾರು ಬರ್ತಾರಲ್ರಿ ಮೋದಿ ಹೆಸರ್ಲಿ ಓಟ್ ಕೊಡು, ಅವನ ಹೆಸರ್ಲಿ ಓಟ್ ಕೊಡು, ಅದು ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಅಂತೀನ್ರಿ ನಾನು. ಇವ್ರು ಯಾರು ಇದಾರಲ್ರಿ ಬಿಜೆಪಿ ಲೀಡರ್ಸ್ ಕಮ್ಯುನಲ್ದಂತೂ ಯತ್ನಾಳರು ಅಂತೂ ದುಕಾನ್ ಬಂದ್ರಿ. ಯಾಕಂದ್ರೆ ಮ್ಯಾಲಿನ ಸೌದಿದು ಪ್ರೆಷರ್ ರೀ ಮೋದಿ ಮೇಲೆ. ಇವ್ರು ಹಿಂದೂ ಮುಸ್ಲಿಂ ಮಾಡೋರು, ಇವ್ರು ಯಾರು ಇದಾರಲ್ರಿ ಲೀಡರ್ಸ್ಗಳು, ಅವ್ರಿಗೆ ಬಿಜೆಪಿ ತೆಗಿ ಅಂದಾರಿ, ತೆಗ್ದಾರ ಅವ್ರು ಆಲ್ರೆಡಿ. ಇವರಿಗೆ ಎಲೆಕ್ಷನ್ ಬಂದಾಗ ಯೂಸ್ ಮಾಡಿ ಹೋಗಿಬೋದ್ರಿ ಅಟ್ಟೆ ಭಾಳ ಅಂದ್ರೆ. ಪಾರ್ಟಿ ಒಳಗಂತೂ ಇಟ್ಕೋದಂತೂ ಡೌಟ್ ಅದ ರೀ ಹೇಳ್ಬೇಕಂದ್ರೆ. ಇಂಥ ಪಾಲಿಟಿಷಿಯನ್ಸ್ಗಳಿಗೆ ಸಪೋರ್ಟ್ ಮಾಡೋದು ಬಿಡ್ರಿ ಅಂತೀನಿ ನಾನು. ಯಾರು ರಮೇಶ್ ಜಿಗಣಿ ಅಂತ ಅವರು ಪವರ್ಲೆಸ್ ಲೀಡ್ರೇ ಆಗಲಿ, ಈ ಕಡೆ ಕಮ್ಯುನಲ್ ಲೀಡರ್ ಅಂತ ಯತ್ನಾಳಿ ಆಗಲಿ, ಇವರಿಗೆ ಸಪೋರ್ಟ್ ಮಾಡೋದು ಬಿಡ್ರಿ. ಅಂದಷ್ಟೇ ಬಿಜಾಪುರದು ಡೆವಲಪ್ಮೆಂಟ್ ಏನಾರ ಫ್ಯೂಚರ್ ಅದ. ಇಲ್ಲತ್ತಂದ್ರೆ ಇದು ಈಗ ನಡೋಲ್ರಿ, ಈಗ ಬಸವನಗೌಡ್ರು ಇದ್ದಾರೆ ಕೆಲಸ ಅಂತೂ ಟಿಂಗ್ ಅಲ್ಲಿ ರಮೇಶ್ ಗಿಣಿ ಅವರು ಯಾವುದೋ ಮ್ಯಾಲಿನ ಪ್ರಾಜೆಕ್ಟ್ ಬಂದಿರ್ತದ, ನಾ ಮಾಡಿ ಅನ್ನೋದು ಕ್ರೆಡಿಟ್ ತೊಗೊಲಿಕ್ಕೆ ಬರ್ತಾರ ಅವರು. ಇಷ್ಟೇ ನಡೋದ್ರಿ ಹೇಳ್ಬೇಕಂದ್ರೆ. ಅಂದಿರಿ ನಗರಿ ಚೌಪಟ್ ರಾಜ ಹೇಳ್ರಿ, ಅದು ಹಂಗೆ ನಡೈತಿ. ಅದು ಬಿಡ್ರಿ, ಈಗ ನೋಡ್ರಿ ಕಾಂಗ್ರೆಸ್ ಗೌರ್ಮೆಂಟ್ ಕೈಯಾಗನು ಐತಿ ಬಿಜಾಪುರ ಅಭಿವೃದ್ಧಿ. ಅವ್ರ ಕೈಯಾಗ ದೊಡ್ಡದೈತಿ ಈಗ ಅಲ್ಲಿ ಅಭಿವೃದ್ಧಿ ಅದ ರೀ. ಈಗ ನೋಡ್ರಿ MB ಪಾಟೀಲ್ ಅವ್ರ ಕೈಯಾಗ ಏರ್ಪೋರ್ಟ್ ಏನದ ಅಷ್ಟ್ ಮಾಡ್ಯಾರಿ, ಬಟ್ ಅದು ಓಪನಿಂಗ್ ಏನದ ಬಿಜೆಪಿ ಕೈಯಾಗ ಅದ ರೀ. ಈಗ ಅವ್ರ ಕೈಯಾಗ ಐತಿ. ಅವ್ರ ಜಿಗಣಿಗೆ ಯಾರ ಬಿಜೆಪಿ ಲೀಡರ್ಸ್ ಅವ್ರ ಖರ್ಚು ಮಾಡ್ಬೇಕಟ್ಟೆ. ಇವ್ರ ಕೈಯಾಗಿಲ್ಲ, ಕಾಂಗ್ರೆಸ್ ಕೈಯಾಗಿಲ್ಲ. ಅದು ಬಿಡ್ರಿ, ನಮ್ ಕಾಂಗ್ರೆಸ್ ಕೈಯಾಗ ಏನೈತಿ ಅದು ಹೇಳ್ತೀನಿ ಮೊದಲು. ಕಾಂಗ್ರೆಸ್ ಕೈಯಾಗ ಬಾಳ ಐತಿ, ಬಟ್ ನೀವ್ ಅದ್ರ ರೊಕ್ಕ ಸ್ಯಾಂಕ್ಷನ್ ಮಾಡ್ರಿ. ಈಗ ಗಗನಮಾಲ್ದು ಅದು ಅಭಿವೃದ್ಧಿ ಪಡಿಸ್ಬೇಕು, ಸೌಂದರ್ಯೀಕರಣ, ಅದು ಗಗನಮಾಲ್ ಐತಿ, ಆನಂದ್ ಮಹಲ್ ಐತಿ, ಮತ್ತೆ ಇಂತಲ್ಲ ಸ್ಮಾರಕಗಳ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಹಣ ಬಿಡುಗಡೆ ಮಾಡ್ರಿ. ಯಾಕಂದ್ರೆ ಪರ್ಮಿಷನ್ ಎಲ್ಲ ಸಿಕ್ಕೈತಿ. ಫಸ್ಟ್ ಏನೈತಿ, ನಿಮಗೆ ಇಚ್ಛಾಶಕ್ತಿ ಇದ್ರೆ, ನಿಮ್ಗೆ ಪ್ರವಾಸೋದ್ಯಮ ಬೆಳೆಸಬೇಕಾಗಿದ್ರೆ, ಒಂದು ಉದ್ಯೋಗ ಸೃಷ್ಟಿ ಮಾಡ್ಬೇಕಾದ್ರೆ, ಕೈಗಾರಿಕರಣ ಹೊಯ್ಕೋತೈತಿ ಗೊತ್ತಿಲ್ಲ ನಮಗೆ ಏನಾಗೈತಿ, ಬಟ್ ಅಟ್ಲೀಸ್ಟ್ ಒಂದು ಪ್ರವಾಸೋದ್ಯಮ ರಿಸೋರ್ಸಸ್ ಇದೆ. ಇವತ್ತು ಪ್ರವಾಸೋದ್ಯಮ ಬೆಳೆಸಬೇಕು. ಮೈಸೂರು ತರ
ಅಂದ್ರೆ ನಿಮ್ಗೆ ಇಚ್ಛಾಶಕ್ತಿ ಐತಿ ಅಂದ್ರೆ ನೀವು ಏನು ಮಾಡ್ಬೇಕು ನಮ್ದೇ ಹೆಸರು ಬರ್ಲಿ ಅಂತಂದ್ರೆ ನೀವು ಪ್ರವಾಸೋದ್ಯಮ ನಗರ ಬೆಳೆಸ್ಬೇಕಾದ್ರೆ ನೀವು ಫಸ್ಟ್ ಫಂಡ್ ತರಿಸಿ ಏನೇನು ಇವತ್ತು ಎಕ್ಸಾಂಪಲ್ ಹೇಳಿದೆ ಆನಂದ್ ಮಹಲ್ ಐತಿ ಗಗನ್ ಮಾಲ್ ಐತಿ ಇಂಥವೆಲ್ಲ ಸುಮಾರು ಕೆಲಸಗಳು ಏನೋ ಪೆಂಡಿಂಗ್ ಇದೆ. ಸುಮಾರು ರಿಲೇಟೆಡ್ ಪ್ರವಾಸೋದ್ಯಮ ನಗರ ಸೌಂದರ್ಯೀಕರಣ ಆಗ್ಲಿ ಏನೇನು ರಿಲೇಟೆಡ್ ಇದೆ ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಅದು ಫಸ್ಟ್ ಫಂಡ್ ಬರ್ಲಿ ರಿಲೀಸ್ ಮಾಡ್ರಿ. ಇದು ಉಸ್ತುವಾರಿ ಎಂ ಬಿ ಪಾಟೀಲ್ ಕೈಯಾಗಿದೆ ಅಂತ ಹೇಳಕ್ ಬಯಸ್ತೀನಿ. ಅದ್ರಿ ಈ ವಿಡಿಯೋದಾಗ ನೋಡ್ರಿ ನಾವು ಮೇನ್ಲಿ ಏರ್ಪೋರ್ಟ್ ಬಗ್ಗೆ ಮಾತಾಡೀವಿ ಮತ್ತು ಉಳಿದ ಡೆವಲಪ್ಮೆಂಟ್ ವರ್ಕ್ ಬಗ್ಗೆನೂ ಮಾತಾಡೀವಿ. ಈ ವಿಡಿಯೋದಾಗ ಏನೇನ್ ಡಿಸ್ಕಸ್ ಮಾಡೀವಲ್ರಿ ಇದು ಪಾಲಿಟಿಷಿಯನ್ ರೀಚ್ ಆಗ್ಬೇಕ್ರಿ. ಯಾಕಪ್ಪ ಅಂದ್ರ ಜನ ಮಬ್ ಇದಾರ ಅವ್ರು ತಿಳ್ಕೊಂಡಾರಿ. ಮಬ್ ಇಲ್ ಜನ ಎಲ್ಲಾ ಗೊತ್ತದ ಅಂತ ಹೇಳಿ ಅವ್ರಿಗೆ ತಿಳಿಲಿರಿ. ಮಬ್ ಇದ್ದಾರ ಇವ್ರ ತಿಳ್ಕೊಬೇಡದು, ಎಲ್ಲಾ ಜನರಿಗೆ ಗೊತ್ತದ. ಏ ಜನತಾ ಸಬ್ ಜಾನ್ತೆ ಅಂತಾರಲ್ರಿ, ಅದು ಸಬ್ ಪಬ್ಲಿಕ್ ಹೇ ಸಬ್ ಜಾನ್ತಿ ಅಂತಾರಲ್ರಿ. ಈ ಮಾತು ತಿಳಿಬೇಕಂತ ಹೇಳಿ ನೀವು ವಿಡಿಯೋ ನೋಡ್ರಿ, ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಏರ್ಪೋರ್ಟ್ ಓಪನಿಂಗ್ ಆದಷ್ಟು ಜಲ್ದಿ ಆಗ್ತದ. ಇಲ್ಕಿನ್ ಖಂಡರ್ ಆಗ್ತದ್ರಿ, ಇದು ಭಾಳ ಸೀರಿಯಸ್ ಅದ, ಈ ಜಲ್ದಿ ಆಗ್ಬೇಕು. ಇಲ್ಕಿಂದ ನಿಮ್ ಕೈಯಾಗದರಿ, ಇದು ನೀವು ಸಪೋರ್ಟ್ ಮಾಡ್ತಿರೋದು ನಂಬ್ತೀನ್ರಿ. ಈ ಜನರು ನಿಮ್ ಸಪೋರ್ಟ್ ದಿಂದನೇ ಏರ್ಪೋರ್ಟ್ ಇಲ್ಲಿ ತನಕ ಬಂದದ್ರಿ. ಇದು ಓಪನಿಂಗ್ ಆಗೋದು ನಿಮ್ ಕೈಯಾಗದ, ನೀವು ಸಪೋರ್ಟ್ ಮಾಡ್ತೀರಿ, ಓಪನಿಂಗ್ ಮಾಡಿಸ್ತಿರೋದು ನಾನು ನಂಬ್ತೀನ್ರಿ. ಧನ್ಯವಾದ. थूक पालिश कामान नको। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।